ಓಂ ಅಸ್ಮೇ ಸೋಮಶ್ರಿಯಮಧಿನಿಧೇಹಿ ಶತಸ್ಯ ನೃಣಾಂ ಮಹಿಶ್ರವಸ್ತು ವಿಂದ್ರಮ್ಣಂ ಮಾನಸ್ಸೋಮ ಪರಿಬಾಧೋ ಮಾರಾತಯೋ ಜುಹುರಂತ ಆನ ಇಂದೋ ವಾಜೇ ಭಜ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಏಪ್ರಿಲ್ 9ನೇ ತಾರೀಕು ಕ್ರೋಧಿನಾಮ ಸಂವತ್ಸರದ ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ. ಹಾಗೆ ಈ ಯುಗಾದಿ ಅನ್ನುವಂಥ ಒಂದು ಸಂದರ್ಭ ನಮಗೆ ಹೊಸ ವರ್ಷವನ್ನು ಕೊಡುತ್ತೆ, ಹೊಸ ಹರುಷವನ್ನು ಕೊಡುತ್ತೆ. ಹಾಗಾಗಿ ಈ ಯುಗಾದಿ ನಿಮ್ಮ ಮನಸ್ಸು, ಶರೀರ, ನಿಮ್ಮ ಕುಟುಂಬ, ನಿಮ್ಮ ಧನ ಎಲ್ಲವೂ ಬಲಿಷ್ಠವಾಗಿ ಒಳ್ಳೆ ಸಂತೋಷದ ಜೀವನ ಪ್ರಾಪ್ತಿಯಾಗಲಿ ಅಂತ ನಾನು ಆ ಭಗವಂತ ಹಾಗೂ ಭಗವತಿಯನ್ನು ಪ್ರಾರ್ಥನೆ ಮಾಡ್ತೇನೆ. ನೋಡಿ, ಕೆಲವೊಂದು ಬದಲಾವಣೆಗಳು. ಈಗ 9ನೇ ತಾರೀಕು ಬುಧ ನಿಮಗೆ ದಶಮದಿಂದ ವಾಪಸ್ಸು ವಕ್ರಿಯಾಗಿ ಭಾಗ್ಯಕ್ಕೆ ಬರ್ತಾ ಇದ್ದಾರೆ. ಹಾಗೆ 13ನೇ ತಾರೀಕು ರವಿ ವಿಶೇಷವಾದ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಗುರು ಈಗಾಗಲೇ 10ನೇ ಮನೆಯಲ್ಲೇ ಇದ್ದಾರೆ. ಶನಿ 8ನೇ ಮನೆಯಲ್ಲೇ ಅಷ್ಟಮ ಶನಿ ಪ್ರಭಾವದಲ್ಲಿದ್ದೀರಾ. ರಾಹು ಭಾಗ್ಯದಲ್ಲೇ ಇದ್ದಾರೆ. ಕೇತು ನಿಮಗೆ ತೃತೀಯ ಸ್ಥಾನದಲ್ಲಿದ್ದಾರೆ, ಅಂದರೆ 3ನೇ ಮನೆಯಲ್ಲಿದ್ದಾರೆ. 24ನೇ ತಾರೀಕು ಶುಕ್ರ 10ನೇ ಮನೆಗೆ ಬರ್ತಾರೆ. 30ನೇ ತಾರೀಕು ಗುರು 11ನೇ ಮನೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಸುದ್ದಿ. ಕರ್ಕಾಟಕ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ 1 ವರ್ಷ ಗುರುಬಲ ಪ್ರಾರಂಭ. ಮೇ 1ನೇ ತಾರೀಕಿನಿಂದ 1 ವರ್ಷ ಗುರುಬಲ ನಿಮಗೆ ಇರುತ್ತೆ. ಇದು ಸಂತೋಷ ಅಲ್ವಾ? 1 ವರ್ಷ ನಿಮಗೆ ಲಾಭದ ಫಲ. ಗುರುವಿನ ಪೋರ್ಟ್ಫೋಲಿಯೋಸ್ ಏನು? ಸಂತಾನಕಾರಕ, ಪುತ್ರಕಾರಕ, ಧನಕಾರಕ, ಶುಭ ಕಾರ್ಯಕ್ಕೆ ಅಧಿಪತಿ. ಎಲ್ಲವನ್ನ ನೋಡಿದಾಗ ಗುರುವಿನಿಂದ ಇಷ್ಟೆಲ್ಲ ನಿಮಗೆ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಅದಕ್ಕೆ ನೀವು ಖುಷಿ ಪಡಬೇಕು. 3ನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಕೇತುವಿಂದ ಯಾವುದು ಕೆಟ್ಟದ್ದಿಲ್ಲ. ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಮಾತ್ರ ನಿಮಗಿದೆ. ಆ ಅಷ್ಟಮ ಶನಿ ಪ್ರಭಾವಕ್ಕೆ ನೀವೇನು ಮಾಡಬೇಕು? ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು. ನೋಡಿ, ಈ ತಿಂಗಳು ಅಷ್ಟಮ ಶನಿ ಪ್ರಭಾವ ದೋಷ ನಿವೃತ್ತಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಸದಾವಕಾಶ ಹೊಂದಿದೆ. ಏನಪ್ಪ ಅಂದರೆ 6ನೇ ತಾರೀಕು ಶನಿ ಪ್ರದೋಷ ಇದೆ. 6ನೇ ತಾರೀಕು ಶನಿ ಪ್ರದೋಷ, ಶನಿವಾರ ಬಂದಿರತಕ್ಕಂಥ ತ್ರಯೋದಶಿ ತಿಥಿ ಪ್ರದೋಷದ ದಿನ. ಅವತ್ತಿನ ದಿನ ಸಂಜೆ, ಅಂದರೆ 6ನೇ ತಾರೀಕು ಸಂಜೆ ಶಿವಾಲಯಕ್ಕೆ ಹೋಗಬೇಕು. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಂದಿಗೆ ಮಾಡುವಂಥ ಅಭಿಷೇಕ, ಶಿವನಿಗೆ ಮಾಡುವಂಥ ಅಭಿಷೇಕವನ್ನು ವೀಕ್ಷಣೆ ಮಾಡಿ ನಂದಿಯ 2 ಕೊಂಬಿನ ಮುಖಾಂತರವಾಗಿ ಶಿವನ ದರ್ಶನವನ್ನು ಮಾಡೋದ್ರಿಂದ ಶನಿ ಪ್ರದೋಷದ ಪ್ರಭಾವದ ಫಲ ನಿಮಗೆ ಅತ್ಯಂತ ಪಾಸಿಟಿವ್ ಆಗಿ ಬರುತ್ತೆ. ಅದರಿಂದ ಅಷ್ಟಮ ಶನಿ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ. ಹಾಗೆ ವಿಶೇಷವಾದಂಥ ಸ್ಥಾನ ಭಾಗ್ಯದಲ್ಲಿ ಚತುರ್ಗ್ರಹಗಳು, 4 ಗ್ರಹಗಳಿದೆ. ದಶಮದಲ್ಲಿ 2 ಗ್ರಹಗಳಿದೆ. ಹಾಗಾಗಿ ಭಾಗ್ಯದಲ್ಲಿರ್ತಕ್ಕಂಥ 4 ಗ್ರಹಗಳ ಫಲ ಹಾಗೂ ದಶಮದಲ್ಲಿರ್ತಕ್ಕಂಥ ಫಲವನ್ನು ನೋಡೋಣ. ಈಗ ಮೊದಲಿಗೆ 9ನೇ ಮನೆಯಲ್ಲಿ ಯಾರ್ಯಾರಿದ್ದಾರೆ? 9ನೇ ಮನೆಯಲ್ಲಿ ಬುಧ, ಶುಕ್ರ, ರಾಹು ಹಾಗೂ ವಿಶೇಷವಾದಂಥ ಗ್ರಹ ಅದು ಕುಜ. ಸರಿ, ಏನು ಹೇಳುತ್ತೆ? ಭಾಗ್ಯ ಪ್ರಭಾವ ಗುರುಧರ್ಮ ತಪಶುಭಾನಿ ಸಂಚಿಂತಯೇನ್ನ ಮವದೇ ಪುರೋಹಿತಾಭ್ಯಾಂ ಭಾಗ್ಯೇಶ ದೇವಸಚಿಶೌ ಶುಭವರ್ಗ ಯಾತೌ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ. 9ನೇ ಮನೆಯ ಭಾಗ್ಯಸ್ಥಾನ ಅಂತ ಕರಿತೀವಿ. ಈ ಭಾಗ್ಯದಲ್ಲಿ ಕುಜ ಇರಬೇಕಾದ್ರೆ ಏನು ಫಲ? ಧರ್ಮೇ ಅಘವಾನ್ ಎನ್ನುವಂತೆ ಕೆಲವೊಂದಿಷ್ಟು ಪಾಪಸ್ಥಾನದಲ್ಲಿ ಏನಾದರೂ ಕುಜ ಇದ್ದರೆ ನಿಮಗೆ ಕೆಟ್ಟ ಫಲ, ಶುಭ ಸ್ಥಾನದಲ್ಲಿದ್ದರೆ ಶುಭ ಫಲ. ಕುಜನಿಗೆ ಅದು ಶುಭ ಫಲ. ಕಾರಣ ಯಾಕೆಂದರೆ ಅದು ಗುರುವಿನ ಮನೆಯಲ್ಲಿ ಕುಜ ಇರತಕ್ಕಂಥದ್ದು, ಮಿತ್ರನ ಮನೆ. ಹಾಗಾಗಿ ಒಳ್ಳೆಯ ಅಭಿವೃದ್ಧಿ, ಭೂಮಿಯ ಯೋಗ, ಮಣ್ಣಿನಿಂದ ನಿಮಗೆ ಅದೃಷ್ಟ, ವ್ಯವಸಾಯ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಅಭಿವೃದ್ಧಿ, ಹವಳ, ರತ್ನ ಇತ್ಯಾದಿ ಮಾರಾಟ ಮಾಡುವಂಥವರು, ಅದನ್ನು ತೆಗೆಯುವಂಥವರು, ಗ್ರಾನೈಟ್ ಕ್ವಾರಿ ಬಿಸ್ನೆಸ್ ಮಾಡುವಂಥವರು, ಟೈಲ್ಸ್ ಬಿಸ್ನೆಸ್ ಮಾಡುವಂಥವರು,
ಕಲ್ಲುಗಳನ್ನು ಉತ್ಪತ್ತಿ ಮಾಡುವಂಥವ್ರು, ಕಲ್ಲಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸುಟ್ಟ ಪದಾರ್ಥಗಳನ್ನು ಉಪಯೋಗಿಸುವುದು, ಅಂದರೆ ಅದರಿಂದ ವ್ಯಾಪಾರ ಮಾಡೋದ್ರಿಂದ ಧನಾಗಮ. ಸುಟ್ಟ ಪದಾರ್ಥ ಅಂತಂದರೆ ನೀವೆಲ್ಲ ತೊಗೊಳ್ಬೋದು, ಹೋಟೆಲ್ ಇಂಡಸ್ಟ್ರಿ ಅಂತ ಕೂಡ ತೊಗೊಳ್ಬೋದು. ವಿದ್ಯುತ್ತಿಂದ ನಿಮಗೆ ಭಾಗ್ಯ, ಮತ್ತು ವಿಶೇಷವಾದಂಥ ಫಲಗಳು, ಗಣಿತಕ್ಕೆ ಸಂಬಂಧಪಟ್ಟಂಥ ಅನುಕೂಲ. ಬುಧ ಮತ್ತು ಕುಜ ಇಬ್ಬರು ಸೇರಿದರೆ, ಬುಧ ಕುಜರು ಸೇರಿದಲ್ಲಿ ಗಣಿತ ಪಟುವು ಮತ್ತು ಕುಜ ಶುಕ್ರರು ಸೇರ್ತಾ ಇದ್ದಾರೆ, ಅವರು ಕೂಡ ಅದರಲ್ಲಿ ವಿಷಯ ಲಂಪಟರು ಆಗುತ್ತಾರೆ. ವಿಶೇಷವಾದಂಥ ಫಲ ರಾಜಸ ತಾಮಸ ನಿವೃತ್ತಿಯಾಗಿ ಸಾತ್ವಿಕ ಅನ್ನುವಂಥದ್ದು ಸಿಗುತ್ತೆ. ವಿಶೇಷವಾದಂಥ ಫಲಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ನಾವು ಕುಜನಿಂದ ಕಾಣಬಹುದು, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕುಜನ ಫಲ. ಇನ್ನು 9ನೇ ಮನೆಯಲ್ಲಿರ್ತಕ್ಕಂಥ ಇನ್ನೊಂದು ಗ್ರಹ ಯಾವುದು? ಶುಕ್ರ. ಶುಕ್ರನಿಗೆ ಏನು ಹೇಳುತ್ತೆ? ಸೌಮ್ಯೆ ಧರ್ಮಸ್ಥಿತೆ ಸ್ಯಾದ್ ಗುರು ಪಿತೃ ಮನಸಶ್ವೇಶ್ವರಾಣಾಂ ಪ್ರಸಾದೋ ವೃದ್ಧಿರ್ಭಾಗ್ಯಸ್ಯ ಧರ್ಮಸ್ಯ ಚ ಶುಭ ತಪಸ ಮಾರ್ದ್ರತ ಪೌತ್ರ ಸೌಖ್ಯಂ ಎನ್ನುವಂತೆ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾಗ, ಶುಕ್ರನಿಗೆ ಮೀನರಾಶಿ ಉಚ್ಚಸ್ಥಾನ, ನಿಮ್ಮದು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಗೆ ಭಾಗ್ಯಸ್ಥಾನ ಅಂದರೆ ಲಾಭಾಧಿಪತಿ ಹಾಗೂ ಸುಖಾಧಿಪತಿ ಆಗಿರತಕ್ಕಂಥ ಶುಕ್ರ ಭಾಗ್ಯಸ್ಥಾನದಲ್ಲಿ ಉಚ್ಚಸ್ಥಾನದಲ್ಲಿದ್ದಾಗ ಏನು ಫಲ? ನವಮದಲ್ಲಿದ್ದಾಗ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ, ಪಿತೃಗಳ ಆಶೀರ್ವಾದ, ಅನುಗ್ರಹ, ಭಾಗ್ಯ ಅನ್ನುವಂಥದ್ದು ಸಿಗುತ್ತೆ. ಧರ್ಮಗಳ ವೃದ್ಧಿ, ತಪಸ್ಸಿದ್ಧಿ, ಪುತ್ರ ಪೌತ್ರಾದಿ ಸಂತಾನ ವೃದ್ಧಿ, ಅದರಲ್ಲಿ ವಿಶೇಷವಾಗಿ ಭಾಗ್ಯವಂತರಾಗ್ತೀರಾ. ಸುಖ, ಪ್ರೀತಿ, ಭೋಗ, ಅಲಂಕಾರ, ಮೃದು ಸ್ವಭಾವ, ಮಧುರ ನುಡಿ, ಸ್ತ್ರೀ ಸಹಜ ಪ್ರವೃತ್ತಿಗಳು ಶುಕ್ರನ ಮುಖ್ಯ ಲಕ್ಷಣಗಳು. ಇದರಲ್ಲೆಲ್ಲ ಫಲವನ್ನು ನೀವು ಪಡಿತೀರಾ. ಭಾಗ್ಯಗಳು ವೃದ್ಧಿಯಾಗಿ ಭಾಗ್ಯ ದೇವತೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಭಾಗ್ಯದ ಗ್ರಹ ಅಂತ ಹೇಳ್ಬೋದು ಶುಕ್ರ. ಹಾಗಾಗಿ ಒಳ್ಳೆ ಅಭಿವೃದ್ಧಿಯ ಫಲಗಳನ್ನು ನೀವು ಪಡಿಬಹುದು. ಇನ್ನು ಅಲಂಕಾರದ ವಸ್ತುಗಳು, ಭಾಗ್ಯ ಪ್ರಾಪ್ತಿಯಾಗುತ್ತೆ. ಭೋಗ ಸಾಮಗ್ರಿಗಳು, ಹೈನುಗಾರಿಕೆ, ವಸ್ತ್ರಗಳ ಮಾರಾಟ, ಕಲೆ, ಸಂಗೀತದಿಂದ ಭಾಗ್ಯ ಪ್ರಾಪ್ತಿ. ಬುಧನು ವಿಶೇಷವಾಗಿ ಶುಕ್ರನ ಜೊತೆ ಇರೋದ್ರಿಂದ ಲೌಕಿಕ ವಿದ್ಯೆ ಹೆಚ್ಚು ಬರುತ್ತೆ. ಕಲಾವಿದರು, ಸಂಗೀತ ತಜ್ಞರಾಗ್ತೀರಾ. ಬಲಿಷ್ಠವಾದ ಲಕ್ಷ್ಮಿ ನಿಮಗೆ ಬಾಗಲ ಹತ್ರ ಬಂದು ನಿಂತಿದ್ದಾಳೆ, ಅದನ್ನು ನೀವು ಸ್ವಾಗತ ಮಾಡ್ಕೋಬೇಕು. ಜೊತೆಗೆ ವಿಶೇಷವಾದ ಅತಿಮಾನುಷ ಯೋಗ ಉಂಟಾಗುತ್ತೆ. ಅತಿಮಾನುಷ ಯೋಗ ಅಂದರೆ ಸಾಧಾರಣ ಯೋಗ ಅಲ್ಲ. ಈಗ ಉದಾಹರಣೆಗೆ ದಿನ ಅನ್ನ ಸಾರು ತಿಂತಾ ಇದ್ದರೆ ದಿಢೀರಂತ ನಿಮಗೆ ಮದುವೆ ಊಟ ಅಂದರೆ ಅದರ ಅರ್ಥ ಹಬ್ಬದ ಊಟ, ಅದರ ಅರ್ಥ ಅತಿಮಾನುಷ ಯೋಗ. ಈ ತಿಂಗಳು ಪೂರ್ತಿ ಹಬ್ಬದ ಊಟ ತಿಂತೀರಾ ಅಂತ ಅರ್ಥ. ನೋಡಿ, ಗುರು ನಿಮಗಿನ್ನೂ ಶುರುವೇ ಆಗಿಲ್ಲ, ಗುರು ಬಲನೇ ಬಂದಿಲ್ಲ, ಆಗಲೇ ಆ ಫಲಗಳು ಶುರುವಾಗೋಯ್ತು. ಶುಕ್ರನಿಂದ ಮತ್ತು ಗುರುವಿನಿಂದ, ಸೂರ್ಯನಿಂದ ನೋಡಿ ದಶಮದಲ್ಲಿ ಹೇಗಿರ್ತಾರೆ ಅಂತ ಹೇಳ್ತೀನಿ ಆಮೇಲೆ. ಈ ಥರದ ಫಲಗಳನ್ನು ನೀವು ಪಡಿಬೋದು. ಬುಧ ಚೆನ್ನಾಗಿಲ್ಲ, ಹಾಗಾಗಿ ಬುಧನನ್ನು ಬಲ ಮಾಡ್ಕೋಬೇಕಾದ್ರೆ ನಿಮಗೆ ನಷ್ಟಾಧಿಪತಿ ಹಾಗೂ ಧೈರ್ಯಾಧಿಪತಿ, ಸ್ಥೈರ್ಯಾಧಿಪತಿ, ವೀರ್ಯಾಧಿಪತಿ ಹಾಗೂ ಸಹೋದರ ಕಾರಕ ಸ್ಥಾನ. ಅಲ್ಲಿ ನೋಡೋದಾದರೆ ಅವರು ನೀಚ ಸ್ಥಾನದಲ್ಲಿದ್ದಾರೆ ಬುಧ. ಬಟ್ ಒಂದು ಉಚ್ಚಗ್ರಹದ ಜೊತೆಗೆ ಒಂದು ನೀಚಗ್ರಹ ಸೇರಿದಾಗ ಅದು ನೀಚಭಂಗ ರಾಜಯೋಗವಾಗಿ ಒಳ್ಳೆಯ ಉತ್ಪತ್ತಿಯಾದಂಥ ಫಲಗಳನ್ನು ಕೊಡುತ್ತೆ. ಏನೇ ಆದರೂ ಪ್ರತಿದಿನ ಕರ್ಕಾಟಕ ರಾಶಿಯವರು ವಿಷ್ಣುಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸ್ತೋತ್ರವನ್ನು ಕೇಳಿ. ಯೂಟ್ಯೂಬಲ್ಲಿ ಹಾಕಿದ್ರೆ ಸಿಗುತ್ತೆ ನಿಮಗೆ. ವಿಷ್ಣು ಸ್ತೋತ್ರಂ ಅಂತ ಹಾಕಿದ್ರೆ ಸಿಗುತ್ತೆ ನಿಮಗೆ. ಒಳ್ಳೆ ಸ್ತೋತ್ರ ದಿನ ಕೇಳ್ತಾ ಬನ್ನಿ. ಅದನ್ನು ಕೇಳೋದ್ರಿಂದ ಕೂಡ ಒಳ್ಳೆಯ ಫಲ. ಬುಧನಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು, ಅದೆಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ರಾಹು ನಿಮಗೆ ನವಮದಲ್ಲಿರೋದ್ರಿಂದ ಸ್ವಾಶ್ರಿತ ರಾಶಿಯ ಅಧಿಪತಿಯ ಫಲಗಳನ್ನು ನಿಮಗೆ ಕೊಡ್ತಾನೆ. ಹೇಗೆ? ರಾಹು ಕಂಪ್ಯೂಟ್ರು, ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಸಿಟಿ ಮೊದಲಾದ ಮುಂದುವರೆದ ಕ್ಷೇತ್ರಗಳಲ್ಲಿ ಅಧಿಪತ್ಯವನ್ನು ಹೊಂದಿ ವಿಶೇಷವಾಗಿ ಸಣ್ಣ ಪುಟ್ಟ ಅಂದರೆ ಕಣ್ಣಿಗೆ ಕಾಣದಿರತಕ್ಕಂಥ ವಿದ್ಯೆ, ಸೈಂಟಿಸ್ಟ್ಗಳಾಗ್ಬೋದು, ಈ ಬ್ಯಾಕ್ಟೀರಿಯಾ, ಈ ವೈರಸ್ ರಿಲೇಟೆಡ್ಡು ಅಧ್ಯಯನ ಮಾಡುವಂಥವರು, ವೈಫೈ, ಈ ನೆಟ್ವರ್ಕ್ ರಿಲೇಟೆಡ್ ಅಧ್ಯಯನ ಮಾಡುವಂಥವರು, ಕಂಪ್ಯೂಟರ್ ರಿಲೇಟೆಡ್ ಆಗಿ ಕೆಲಸ ಮಾಡುವಂಥವರು, ಎಲೆಕ್ಟ್ರಿಕ್ಕು, ಕರೆಂಟು ಕಣ್ಣಿಗೆ ಕಾಣಲ್ಲ, ಹೀಗೆ ಕಣ್ಣು ಕಾಣದೇ ಇರತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಉದ್ಯೋಗನ ಮಾಡುವಂಥದ್ದು. ಜೊತೆಗೆ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು, ದಾರಿ ಚೇಂಜ್ ಆಗ್ಬೋದು, ಆಸೆಗಳು ಉತ್ಪತ್ತಿ ಆಗ್ಬೋದು. ಆ ಥರದ ಯಾವುದಕ್ಕೂ ನೀವು ಹೋಗೋದು ಬೇಡ. ಜೊತೆಗೆ ಷೇರು ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ಕೊಡ್ತಾನೆ. ಹುಷಾರಾಗಿ ನೀವು ಬುದ್ಧಿವಂತಿಕೆ ಉಪಯೋಗಿಸಿ ವಿದ್ಯೆಯಿಂದ ನೀವು ಪಡಿಬೇಕಾಗತ್ತೆ. ಜೊತೆಗೇನಪ್ಪ ಅಂತಂದರೆ ಹೊರದೇಶಕ್ಕೆ ಹೋಗಿ ಬರುವಂಥದ್ದು, ಹೊರದೇಶೀಯರು ನಿಮಗೆ ವಿದೇಶಿಗೆ ಸಂಬಂಧಪಟ್ಟಂಥ ಎಕ್ಸ್ಪೋರ್ಟ್ ಇಂಪೋರ್ಟು, ಕ್ರಯ ವಿಕ್ರಯ ಬಿಸ್ನೆಸ್ ಮಾಡುವಂಥದ್ದು, ಮತ್ತು
ವಿದೇಶೀಯ ಭಾಷೆಗಳಿಂದ ನಿಮಗೆ ಧನಾಗಮ ಪ್ರಾಪ್ತಿಯಾಗುವಂಥದ್ದು, ಇನ್ನೊಬ್ಬರಿಂದ ನಿಮಗೆ ಒಳ್ಳೆ ಗುಣಗಳು ನಿಮಗೆ ಹೇಳ್ಕೊಡ್ತಾರೆ, ಅದು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ರಾಸಾಯನಿಕ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಪ್ಲಾಸ್ಟಿಕ್ಕು, ಚರ್ಮ ಇದರಿಂದ ರಫ್ತು ಮಾಡುವಂಥದ್ದು, ಭಾಗ್ಯಪ್ರಾಪ್ತಿ. ಓವರಾಲ್ ನೋಡಿದಾಗ ರಾಹುನು ತುಂಬ ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರ ಏನಪ್ಪ ಅಂದರೆ ಕರ್ಕಾಟಕ ರಾಶಿಯವ್ರಿಗೆ ಕೇವಲ ವಿಷ್ಣುವಿನ ಸ್ತೋತ್ರವನ್ನು ಕೇಳುವಂಥದ್ದು, ಅದು ಬಿಟ್ಟರೆ ಇನ್ನೇನು ಬೇಡ. ಈ ತಿಂಗಳು ಗುರುಬಲ ಇಲ್ಲ ಕರ್ಕಾಟಕ ರಾಶಿಯವ್ರಿಗೆ, ಆದರೆ ಗುರು ಬಂದು ನಿಮಗೆ 11ನೇ ಮನೆಗೆ ಏಪ್ರಿಲ್ 30ನೇ ತಾರೀಕು ಬರ್ತಾ ಇದ್ದಾರೆ. ಮೇ 1ನೇ ತಾರೀಕಿಂದ 100% ಗುರುಬಲ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂಥ ಸಂದರ್ಭ, ಉಪಯೋಗಿಸ್ಕೊಳ್ಳಿ. ಹಾಗೆ ನೋಡಿ, ಇನ್ನೊಂದು ವಿಷಯ ಏನಪ್ಪ ಅಂದರೆ ಗುರು ಬರ್ತಾ ಇದ್ದಾರೆ, ನಿಮಗೆ ಚೆನ್ನಾಗಿದೆ, ಆದರೂ ಒಂದು ಗುರು ಶಾಂತಿ ಮಾಡ್ಕೊಳ್ಳಿ. ತುಂಬ ಏನು ಖರ್ಚಾಗಲ್ಲ ನಿಮಗೆ ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸುತ್ತಮುತ್ತ ಎಲ್ಲಾದರೂ ದೇವಸ್ಥಾನಗಳಿದ್ದರೆ ದೇವಸ್ಥಾನದಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ, 30ನೇ ತಾರೀಕು ಗುರು ಶಾಂತಿ ಹೋಮವನ್ನು ಮಾಡಲಾಗುತ್ತದೆ. ಒಂದು 500, 1 ರೂಪಾಯಿ, 1000 ರೂಪಾಯಿ ಈ ಥರದ್ದು ಏನಾದರೂ ಚಾರ್ಜ್ ಮಾಡಿರ್ತಾರೆ. ಸಂಕಲ್ಪ ಸೇವೆ ಕೊಟ್ಟು ಅದನ್ನು ತೊಗೊಂಡು ಮಾಡಿ. ಎಲ್ಲೂ ಸಿಕ್ಕಲಿಲ್ಲ ಅಂತಂದಾಗ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ 333 ರೂಪಾಯಿ, ಅಂದರೆ 333 3 ಅನ್ನೋದು ನ್ಯೂಮರಾಲಜಿ ಪ್ರಕಾರ ಗುರುವಿನ ಸಂಖ್ಯೆ. ಹಾಗಾಗಿ 3 ಅನ್ನುವಂಥದ್ದು ತೊಗೊಂಡು 333 ರೂಪಾಯಿ ಒಬ್ಬರಿಗೆ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಕೊಟ್ಟು ನಿಮ್ಮ ವಿಳಾಸ ಕೊಟ್ಟರೆ ಗುರು ಶಾಂತಿ ಹೋಮ ಅನ್ನುವಂಥದ್ದು ಏಪ್ರಿಲ್ 30 ಮಾಡ್ತಾ ಇದ್ದೀವಿ. ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ನೋಡ್ಬೋದು. ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ ಆಗುತ್ತೆ. ಮುಗಿದ ಮೇಲೆ ನಿಮ್ಮ ಮನೆಗೆ ದಾರ ಮತ್ತು ಅಕ್ಷತೆ, ವಿಶೇಷವಾಗಿ ರಕ್ಷೆ ಪ್ರಸಾದ ಕೊರಿಯರ್ ಮುಖಾಂತರ 10 ದಿನಗಳ ಒಳಗಡೆ ನಿಮಗೆ ಬಂದು ಮನೆಗೆ ಸೇರುತ್ತೆ ನಿಮ್ಮ ಪ್ರಸಾದ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮರ್ಷಿಯಲ್ ಆಗಿ ನಮ್ಮಲ್ಲಿ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಬಲವಂತ ಮಾಡ್ತಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ತಿಳಿಸ್ತಾರೆ, ಅದರಂತೆ ನೀವು ಮಾಡ್ಕೊಳ್ಬೋದು. ಬಟ್ ಮಾಡಲೇಬೇಕು ಅಂತೇನಿಲ್ಲ ಕರ್ಕಾಟಕ ರಾಶಿಯವರಿಗೆ, ಮಾಡಲಿಲ್ಲ ಅಂದರೂ ಚೆನ್ನಾಗಿರ್ತೀರ, ಏನು ತೊಂದರೆ ಇಲ್ಲ. ಇನ್ ಕೇಸ್ ನೀವು ಮಾಡ್ಕೊಳ್ಳೋಣ, ಒಂದು ಶಾಂತಿ ತಾನೆ, ಒಂದು ಗುರು ಶಾಂತಿ, ಒಂದು ಸಂಕಲ್ಪ ಮಾಡಿಸ್ಕೊಳ್ಳೋಂಥ ಅಭಿಪ್ರಾಯ ಇದ್ದರೆ ಮಾಡಿಸ್ಕೊಳ್ಳಿ. ದಶಮಕ್ಕೆ ರವಿ ಬರ್ತಾ ಇದ್ದಾರೆ, ಅಂದರೆ ಉಚ್ಚ ಸ್ಥಾನಕ್ಕೆ 10ನೇ ಮನೆಗೆ ಸೂರ್ಯ ಬರ್ತಾ ಇರೋದ್ರಿಂದ ಏನು ಫಲ? ವಿಶೇಷವಾದಂಥ ಫಲ ಏನು? ರಾಜಗ್ರಹ ಗೋಚಾರದಲ್ಲಿ ದಶಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಸುಖ, ಶೌರ್ಯ, ಭಾಕ್, ಖೇ ಅಂತ ಹೇಳುತ್ತೆ. ಏನು? ಅತ್ಯಂತ ಯಶಸ್ವಿ ಆಗುವಂತಹ ಯೋಗ, ಮತ್ತು ದಿಗ್ಬಲಗಳು ಪ್ರಾಪ್ತಿಯಾಗುತ್ತೆ, ಎಲ್ಲ ಕಡೆಯಿಂದ ಬಲವೃದ್ಧಿ ಆಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ರ್ಯಾಷಸ್ಸು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು, ಹುಷಾರಾಗಿರಬೇಕಾಗತ್ತೆ. ಮತ್ತು ರವಿ ಬಲಿಷ್ಠವಾಗಿರೋದ್ರಿಂದ ರಾಜಕೀಯದಲ್ಲಿ ಭಾಳ ವ್ಯತ್ಯಾಸಗಳಾಗುತ್ತೆ. ರಾಜಕೀಯದಲ್ಲಿ ಕೆಲಸ ಮಾಡುವಂಥವರು, ರಾಜಕೀಯ ಅಧಿಕಾರವನ್ನು ಹೊಂದಿರತಕ್ಕಂಥವರು, ಹಾಗೂ ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಉದ್ಯೋಗ ಮಾಡುವಂಥವ್ರು, ಹೊಸದಾಗಿ ಪ್ರಯತ್ನ ಪಡುವಂಥವ್ರಿಗೆಲ್ಲ ತುಂಬ ಒಳ್ಳೆಯ ಉನ್ನತ ಸ್ಥಾನ ಸಿಗುತ್ತೆ. ಮತ್ತು ವಿಶೇಷವಾಗಿ ರಾಜಕೀಯ ಮುಖಂಡತ್ವ, ಧನ, ಅಧಿಕಾರ, ಸರ್ಕಾರಿ ಉದ್ಯೋಗ ಇವೆಲ್ಲವೂ ಪ್ರಾಪ್ತಿಯಾಗುತ್ತೆ. ಪಿತ್ರಾರ್ಜಿತವಾಗಿ ಬರುವಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಕೂಡ ವೃದ್ಧಿ, ಸಂಪತ್ತು ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಶುಭ ಫಲವು ಅಧಿಕವಾದಂಥ ಫಲಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಇನ್ನೊಂದು ಸಂತೋಷದ ಸುದ್ದಿ ಏನಪ್ಪ ಅಂತಂದರೆ, ದಶಮದಲ್ಲಿ ರವಿ ಉಚ್ಚನಾದರೆ ಅದು ಪ್ರಬಲ ರಾಜಯೋಗವನ್ನು ಉಂಟು ಮಾಡುತ್ತದೆ. ಏನೇನು? ದಶಮಾಧಿಪತಿಯು ಚಿನ್ನ, ಹಲ್ಲು ಅಂದರೆ ದಂತಗಳು, ಮತ್ತು ಸೆಣಬು, ಉಣ್ಣೆ, ಔಷಧಿ ವಸ್ತುಗಳು, ಮಣ್ಣು, ರಾಜಸೇವೆ ಇದೆಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕೊಡುತ್ತೆ. ಧನಾಗಮ ಪ್ರಾಪ್ತಿ, ಸಾಮಾಜಿಕ ಮುಖಂಡರ, ವಿಶೇಷವಾಗಿ ರವಿ ಅಭಿವೃದ್ಧಿ ಫಲ. ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ಉಚ್ಚಸ್ಥಾನದಲ್ಲಿ ಇದ್ದುಬಿಟ್ರೆ ಡಬಲ್ ಫಲ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಅದರಲ್ಲಿ ಏನಾದರೂ ಸರಳ ಪರಿಹಾರ ಇದ್ದರೆ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಉಚ್ಚಸ್ಥಾನದಲ್ಲಿ ಸೂರ್ಯ ಇದ್ದರೆ ಇನ್ನೂ ಒಳ್ಳೆಯ ಫಲ ತಿಳ್ಕೊಳ್ಳಿ. ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವ್ರಿಗೆಲ್ಲ ಸೂರ್ಯ ಉಚ್ಚಸ್ಥಾನದಲ್ಲಿ ಇರುತ್ತೆ. ಏಪ್ರಿಲ್ ಒಂದು 14ನೇ ತಾರೀಕು 15ನೇ ತಾರೀಕು ಮೇಲೆ ಹುಟ್ಟಿರ್ತಕ್ಕಂಥವ್ರಿಗೆ 1 ತಿಂಗಳ ಕಾಲ ಯಾರು ಹುಟ್ಟಿದಾರೋ ಏಪ್ರಿಲ್ 15ರಿಂದ ಮೇ 15 ಉಚ್ಚಸ್ಥಾನದಲ್ಲಿ ಸೂರ್ಯ ಇರ್ತಾರೆ. ಮತ್ತು ಮರಗಳಿಂದ, ಕಲ್ಲುಗಳಿಂದ, ವಸ್ತುಗಳಿಂದ ಎಲ್ಲ ಕ್ರಯ ವಿಕ್ರಯ ಇದೆಲ್ಲದರಲ್ಲೂ ಯಶಸ್ವಿಯಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಇದು ಬಿಟ್ಟು ನಾನು ಏನು ಹೇಳಲ್ಲ, ಗುರುವುದು ಫಲ ಹೇಳಬೇಕು, ಬೇಕಾಗೇ ಇಲ್ಲ, ಸೂಪರಾಗಿದೆ. ಇಷ್ಟೇ ಫಲ ಇದ್ದ ಮೇಲೆ ಇನ್ನೇನು ಬೇಕು ನಿಮ್ಗೆ ಹೇಳಿ? ಇನ್ನೇನೂ ಅವಕಾಶ ಇಲ್ಲ. ಸ್ವಲ್ಪ ಜನರಲೈಸ್ ಆಗಿ ಕೆಲವೊಂದು ಬರೆದಿಟ್ಕೊಂಡಿದ್ದೇನೆ, ಅದರದ್ದು ಫಲ ಹೇಳೋದಾದರೆ, ಹಣಕಾಸಿನ ವಿಷಯದಲ್ಲಿ ತೃಪ್ತಿಕರವಾಗಿ ಸಾಗುತ್ತೆ, ಪ್ರಗತಿ ಕಂಡು ಬರುತ್ತೆ. ಹೊಸ ವ್ಯವಹಾರಗಳಲ್ಲಿ ಹೂಡಿಕೆಗೆ ಸ್ನೇಹಿತರಿಂದ ಹಣಕಾಸಿನ ಸಹಾಯ ಪಡೆಯುತ್ತೀರಾ. ಹೊಸ ವಾಹನ ಖರೀದಿ ಯೋಗ ನಿಮಗಿದೆ. ಅಡೆತಡೆಗಳು ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆ ಪಾತ್ರರಾಗ್ತೀರಾ. ವ್ಯಾಪಾರ ವಿಸ್ತರಣೆಯನ್ನು ಕೂಡ ನೀವು ಪ್ರಯತ್ನ ಪಡ್ತೀರಾ. ಅಂತಂದರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನನ್ನು ಮಾಡುವಂಥ ರೀತಿಯಲ್ಲಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ಶುಭ ಸುದ್ದಿ ನಿಮಗೆ ದೊರೆಯುತ್ತೆ.
ವೃಥಾ ಖರ್ಚು ಜಾಸ್ತಿ ಆಗುತ್ತೆ, ಹೆಚ್ಚು ಖರ್ಚು ಮಾಡಬೇಡಿ. ಯಾಕಂದರೆ ವೃತ್ತಿಪರ ವ್ಯವಹಾರದಲ್ಲಿ ನಿಧಾನವಾಗಿ ಸಾಗುತ್ತೆ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಂದೇ ಥರ ಫಲ, ಅನುಕೂಲ ಆಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಳಂಬ ಆದರೂ ಪರಿಪೂರ್ಣ ಆಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ಭಾವನೆಗಳು ಜಾಸ್ತಿ ಇರುತ್ತೆ. ವಿವಾದಗಳಿಂದ ದೂರ ಇರ್ತೀರಾ. ಪ್ರಮುಖ ವಿಷಯಗಳಲ್ಲಿ ಒಳ್ಳೆಯ ನಿರ್ಧಾರ ತಗೊಳ್ತೀರಾ. ಸಮಯಕ್ಕೆ ನಿಮಗೆ ಸ್ಫೂರ್ತಿದಾಯಕವಾಗಿ ಸುಮಾರು ಜನದ ಸಹಕಾರ ನಿಮಗೆ ಸಿಗುತ್ತೆ. ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಬಂಧುಗಳಿಂದ ಅನಿರೀಕ್ಷಿತವಾದಂಥ ಒತ್ತಡ ಉಂಟಾಗುವಂಥ ಸಾಧ್ಯತೆ. ಕುಟುಂಬದ ಸದಸ್ಯರೊಂದಿಗೆ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು. ಮತ್ತು ಈ ಕೆಲವೊಂದು ದೀರ್ಘಕಾಲದಿಂದ ಬಂದಿರತಕ್ಕಂಥ ಸಮಸ್ಯೆಗಳು ದೂರ ಮಾಡಿಕೊಳ್ಬೇಕಾಗುತ್ತೆ. ನೀವು ಹಠಾತ್ ಆಗಿ ಆರ್ಥಿಕ ಲಾಭ ಪ್ರಾಪ್ತಿಯಾಗುತ್ತೆ. ಪ್ರಯಾಣದ ಸಮಯದಲ್ಲಿ ಹೊಸ ಪರಿಚಯಗಳಿಂದ ನಿಮಗೆ ಅದೃಷ್ಟಗಳು ಸಿಗುತ್ತೆ. ಆದಾಯ ಸೀಮಿತವಾಗಿರುತ್ತೆ. ಮತ್ತು ದೈವಿಕ ಚಿಂತನೆ ಹೆಚ್ಚಾಗುತ್ತೆ. ವೃತ್ತಿಪರ ವ್ಯವಹಾರಗಳಲ್ಲಿ ಕಠಿಣ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ನಿಮಗೆ ಸಿಗುತ್ತೆ. ಸಮಯಕ್ಕೆ ಸರಿಯಾಗಿ ವ್ಯವಹಾರಗಳು ಪೂರ್ತಿಗೊಳ್ಳುತ್ತೆ. ಭೂಮಿ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಆಭರಣಗಳು, ಬೆಲೆಬಾಳುವ ವಸ್ತುಗಳ ಖರೀದಿ ಮಾಡುವಂಥದ್ದು. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರಕಬರುತ್ತೆ. ಬಂಧುಗಳಿಗೆ ನೀವು ಒಂದು ಒಳ್ಳೆ ರೋಲ್ ಮಾಡಲ್ ಆಗ್ತೀರಾ. ಔತಣಕೂಟದ ಆಹ್ವಾನಗಳು ಅಂದರೆ ಮದುವೆ, ಮುಂಜಿ ಇತ್ಯಾದಿಗಳ ಆಹ್ವಾನಗಳು, ಗೃಹ ಪ್ರವೇಶ ಇತ್ಯಾದಿ ಆಹ್ವಾನಗಳು ಬರುತ್ತೆ. ಹಾಗಾಗಿ ಶುಭ ಕಾರ್ಯಗಳಿಗೆ ಹೋಗಿ ಬನ್ನಿ. ಒಳ್ಳೆ ತೃಪ್ತಿಯಾಗಿ ಊಟ ಮಾಡಿ ಸಂತೋಷವಾಗಿರಿ. ಅದು ಭಾಳ ಮುಖ್ಯವಾಗುತ್ತೆ. ತಿಳ್ಕೊಂಡ್ರಲ್ಲ, ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಗುರುಬಲ ಇಲ್ಲದಿದ್ದರೂ ಕೂಡ ಏನೂ ತೊಂದರೆ ಇಲ್ಲ, ಎಲ್ಲ ಅದ್ಭುತವಾಗಿದೆ. ಬರೋ ತಿಂಗಳಿಂದ ಗುರುಬಲನೂ ಇದೆ. ಇನ್ನೇನು ಬೇಕು ಕರ್ಕಾಟಕ ರಾಶಿಯವರಿಗೆ? ಸ್ಮಾಲ್ ಸೈಜ್ ರಾಜಯೋಗ. ಶನಿ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ 6ನೇ ತಾರೀಕು ಶನಿ ಪ್ರದೋಷ ಇದೆ. ಅವತ್ತು ಸಂಜೆ ನೀವು ನಂದಿ ಮತ್ತು ಶಿವನ ದರ್ಶನ ಮಾಡಿ. ಪ್ರತಿದಿನ ವಿಷ್ಣು ಸ್ತೋತ್ರ, ಯಾವುದಾದ್ರೂ ವಿಷ್ಣು ಸ್ತೋತ್ರ ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಹಾಗೆ ಕೇಳಿ. ಅದನ್ನು ಕೇಳೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅದ್ಭುತವಾದಂಥ ಫಲ. ಉಪಯೋಗಿಸ್ಕೊಳ್ಳಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.